ಸೊಸೈಟಿ ಕರ್ನಾಟಕ ಪ್ರಾದೇಶಿಕ ಕಾವೇರಿ ಕಲಬುರಗಿ ವತಿಯಿಂದ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಕ್ಯಾನ್ಸರ್ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಇಂದು ಬೆಳಗ್ಗೆ 9:30ಕ್ಕೆ ಜಿಮ್ಸ್ನಿಂದ ಡಿಸಿ ಕಚೇರಿವರೆಗೆ ಜಾಥಾ ಮೂಲಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ಸಹಯೋಗದಲ್ಲಿ ಮಾಡಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು 4ನೇ ಫೆಬ್ರವರಿ ವಿಶ್ವ ಕ್ಯಾನ್ಸರ್ ದಿನ ಅಂಗವಾಗಿ ಒಂದು ಕ್ಯಾನ್ಸರ್ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಪ್ರಾರಂಭವಾಗಿ 2026ಕ್ಕೆ 75 ವರ್ಷ ಆಯಿತು. ಅಂದರೆ ಪ್ಲಾಟಿನಂ ಜುಬ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಅಂದರೆ ಕಳೆದ 75 ವರ್ಷಗಳಿಂದ ಕೂಡ ನಾವು ಕ್ಯಾನ್ಸರ್ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಪ್ರಾರಂಭವಾಗಿದ್ದು, ಕರ್ನಾಟಕದಲ್ಲಿ ಪ್ರಾರಂಭ 1986ರಲ್ಲಿ, ಗುಲ್ಬರ್ಗಾದಲ್ಲಿ ಸರ್ ಹೇಳಿದಂಗೆ 2016ರಲ್ಲಿ ಪ್ರಾರಂಭವಾಯಿತು. ಈ 10 ವರ್ಷಗಳಲ್ಲಿ ಸುಮಾರು 100 ಉಚಿತ ತಪಾಸಣಾ ಶಿಬಿರಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದೇ ವರ್ಷ ಅಂದರೆ 2025-26ರಲ್ಲಿ ಒಂದು 103 ಕ್ಯಾಂಪ್ಗಳನ್ನು, ಉಚಿತ ತಪಾಸಣಾ ಶಿಬಿರಗಳನ್ನು ವಿವಿಧ ಒಂದು ಜಿಲ್ಲೆಗಳಲ್ಲಿ ಮಾಡ್ತಿದ್ವಿ. ಬೀದರ್, ಗುಲ್ಬರ್ಗಾ, ಯಾದಗಿರಿ ಮತ್ತು ವಿಜಯಪುರ, ಈ 4 ಜಿಲ್ಲೆಗಳಲ್ಲಿ ಒಂದು ಪ್ರಾದೇಶಿಕ ಕಚೇರಿ ನಮ್ಮ ಗುಲ್ಬರ್ಗಾದಲ್ಲಿ ಇರೋದು. 103 ಒಂದು ಕ್ಯಾನ್ಸರ್ ಒಂದು ತಪಾಸಣಾ ಶಿಬಿರಗಳಲ್ಲಿ ಸುಮಾರು 8,000ಕ್ಕೂ ಅಧಿಕ ಜನರಿಗೆ ನಾವು ಉಚಿತ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಠದ ಕ್ಯಾನ್ಸರ್ ತಪಾಸಣೆಯನ್ನು ಮಾಡಿದ್ದೇವೆ. ಅದೇ ರೀತಿ ಒಂದು ಕಾಲೇಜುಗಳಲ್ಲಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಒಂದು ಸುಮಾರು 40 ಶಾಲಾ ಕಾಲೇಜುಗಳಲ್ಲಿ ಒಂದು 3,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ತಂಬಾಕು ವಿರೋಧ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಪ್ರತಿಯೊಂದು ಕ್ಯಾನ್ಸರ್ ತಪಾಸಣಾ ಶಿಬಿರ ಮಾಡೋದಕ್ಕಿಂತ ಮೊದಲು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತರಿಗಾಗಿ ಒಂದು ಕ್ಯಾಂಪ್ಗಿಂತ ಮುಂಚಿತವಾಗಿ ಜಾಗೃತಿ ಕಾರ್ಯಕ್ರಮ, ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ಸತತ 3 ತಾಸುಗಳವರೆಗೆ ಸುದೀರ್ಘವಾದಂತಹ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಕೂಡ ಕೊಡ್ತಾ ಬಂದಿದ್ದೀವಿ. ಅದರಲ್ಲಿಯೂ ಕೂಡ ಸುಮಾರು ಒಂದು 900ಕ್ಕೂ ಅಧಿಕ ಆಶಾ ಕಾರ್ಯಕರ್ತರಿಗೆ ನಾವು ಈ ಒಂದು ಜಾಗೃತಿಯನ್ನು ಮೂಡಿಸಿದ್ದೇವೆ. ಕಳೆದ ಒಂದು 28ನೇ ಜನವರಿ ತಿಂಗಳು ಆಶಾ ಕಾರ್ಯಕರ್ತರಿಗೋಸ್ಕರ ಒಂದು ಕ್ಯಾನ್ಸರ್ ಜಾಗೃತಿ ಮತ್ತು ತಡೆಯುವಿಕೆ ಒಂದು ಕೈಪಿಡಿಯನ್ನು ಕೂಡ ಬಿಡುಗಡೆ ಮಾಡಿದ್ವಿ. ಈ ಒಂದು ಪ್ರತಿಯೊಂದು ಆಶಾ ಕಾರ್ಯಕರ್ತರಿಗೆ ಅದೊಂದು ಕೊಡ್ತಾ ಇದ್ದೀವಿ. ಇದರ ಉದ್ದೇಶ, ಆಶಾ ಕಾರ್ಯಕರ್ತರು ಜನರ ಹತ್ರ ಹೋದಾಗ, ಮನೆ ಮನೆಗೆ ಹೋದಾಗ ಅವರು ಕ್ಯಾನ್ಸರ್ ಕುರಿತಾದಂತ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಜನರಲ್ಲೂ ಕೂಡ ಮೂಡಿಸಬಹುದು. ಯಾಕಂದ್ರೆ ನಾವು ಹೇಳ್ತೀವಿ, ಜಾಗೃತಿನೇ ಒಂದು ದೊಡ್ಡ ರಾಮಬಾಣ ಅಂತ ಹೇಳ್ತೀವಿ. ಇದಕ್ಕೆ ಸ್ಟ್ರಾಂಗೆಸ್ಟ್ ವೆಪನ್ ಟು ಫೈಟ್ ಅಗೇನ್ಸ್ಟ್ ಕ್ಯಾನ್ಸರ್ ಇಸ್ ಅವೇರ್ನೆಸ್ ಅಂತ ಹೇಳ್ತೇವೆ. ಸೊ ಕ್ಯಾನ್ಸರ್ ಬಗ್ಗೆ ನಮಗೆ ಎಷ್ಟು ಜಾಸ್ತಿ ಗೊತ್ತಿರುತ್ತೋ ಜನರಿಗೆ, ಅದರಿಂದ ನಾವು ದೂರ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ತೇವೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.